ರೈಟ್ ಅರವಿಂದ್, ಈಗ ಬಿಗಿ ಭದ್ರತೆ ಮಾಡಿದ್ದಾರೆ, ಅದರ ಜೊತೆಯಲ್ಲಿ ಹೈ ಅಲರ್ಟ್ ಏನೋ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ವರ್ಕಿಂಗ್ ಅಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿತ್ತು ಅರವಿಂದ್. ಈ ಮೆಟಲ್ ಡಿಟೆಕ್ಟರ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇಂಥ ಒಂದಷ್ಟು ಅವಘಡಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಮೂಡುತ್ತೆ. ಅದೆಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ? ಖಂಡಿತ ಅಶ್ವಿನಿ, ಈ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅಂದ್ರೆ ರೈಲ್ವೆ ನಿಲ್ದಾಣದಿಂದ ಒಳಗಡೆ ಹೋಗಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಮುಖಾಂತರ ತಪಾಸಣೆ ಮಾಡಲಾಗುತ್ತೆ. ಆ ಮುಖೇನ ಹೋಗುವಂತಹ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ರೈಲ್ವೆ ನಿಲ್ದಾಣ ಹಾಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅನ್ನುವ ಬಗೆಗೆ ಒಂದು ವಿಚಾರ, ಗಂಭೀರವಾದಂತಹ ಆರೋಪ ಇತ್ತು. ಆದ್ರೆ ಅದನ್ನ ಈಗ ಸರಿಪಡಿಸುವಂತ ಕೆಲಸ ಕೂಡ ಮಾಡಲಾಗಿದೆ. ತಾವು ದೃಶ್ಯಗಳು ನೋಡಬಹುದು, ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರು ಕೂಡ ಅವರ ವಿಚಾರಣೆ ಮಾಡುವಂತದ್ದು, ಹಾಗೆ ಆ ಒಂದು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ಆ ಮುಖೇನ ಕೆಲಸ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಡಾಗ್ ಸ್ಕ್ವಾಡ್ ಮುಖಾಂತರ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಆಗಿರಬಹುದು ಅಥವಾ ಬಾಂಬ್ ಸ್ಕ್ವಾಡ್ ಕೂಡ ಆಗಿರಬಹುದು, ಈ ಎಲ್ಲ ಏನು ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಈ ಎಲ್ಲಾ ಭಾಗದಲ್ಲಿರುವಂತಹ CCTV ಏನಿದಾವೆ, ಅಂದ್ರೆ ಆಕ್ಟಿವ್ ಆಗಿರುವಂತಹ CCTVಗಳ ಪರಿಶೀಲನೆಯನ್ನ ಈಗಾಗಲೇ TMC ನಲ್ಲಿ ಮಾಡ್ತಾ ಇರುವಂತದ್ದು. ಆ ಮುಖೇನವಾಗಿ ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು ಅಥವಾ ವಾಹನಗಳು ಬೆಂಗಳೂರಿನ ರಾಜ್ಯ ರಾಜಧಾನಿ ಬೆಂಗಳೂರಿನ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಅವುಗಳ ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ತಡರಾತ್ರಿಯಿಂದಲೇ ಎಲ್ಲಾ ವಿಭಾಗದ DCPಗಳು ಬಂದು ರಾತ್ರಿ ವಾಹನಗಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಹಂತದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗ್ತದೆ. ಕಾರಣ ಇಷ್ಟೇ, ಈ ಹಿಂದೆ ಹಲವು ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಹಂತದಲ್ಲಿ. ಅದಲ್ಲದೆ ಟಿ ನಾಸೀರ್ ಏನಿದ್ದಾನೆ, ಆತ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಹಲವು ವಿಚಾರಕ್ಕಾಗಿ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದ. ಆತನಿಂದ ಕೂಡ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಅಂದ್ರೆ ಸರಣಿ ಬಾಂಬ್ ಸ್ಫೋಟ ಈ ಹಿಂದೆ ಏನಾಗಿತ್ತು ಅದಕ್ಕೂ ಕೂಡ ಆತ ಕಾರಣ ಆಗಿದ್ದ. ಹಾಗಾಗಿ ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಪರಪ್ಪನಗ್ರಹಾರದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ಗಳು ಇರುವಂತದ್ದು, ಎಲ್ಲೋ ಒಂದ್ ಕಡೆ ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಎಲ್ಲಾ ವಿಭಾಗದ DCPಗಳು ಹಾಗೆ ಪೊಲೀಸರಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೈಟ್ ಅರವಿಂದ್, ಈಗ ಬಿಗಿ ಭದ್ರತೆ ಮಾಡಿದ್ದಾರೆ, ಅದರ ಜೊತೆಯಲ್ಲಿ ಹೈ ಅಲರ್ಟ್ ಏನೋ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ವರ್ಕಿಂಗ್ ಅಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿತ್ತು ಅರವಿಂದ್. ಈ ಮೆಟಲ್ ಡಿಟೆಕ್ಟರ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇಂಥ ಒಂದಷ್ಟು ಅವಘಡಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಮೂಡುತ್ತೆ. ಅದೆಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ? ಖಂಡಿತ ಅಶ್ವಿನಿ, ಈ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅಂದ್ರೆ ರೈಲ್ವೆ ನಿಲ್ದಾಣದಿಂದ ಒಳಗಡೆ ಹೋಗಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಮುಖಾಂತರ ತಪಾಸಣೆ ಮಾಡಲಾಗುತ್ತೆ. ಆ ಮುಖೇನ ಹೋಗುವಂತಹ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ರೈಲ್ವೆ ನಿಲ್ದಾಣ ಹಾಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅನ್ನುವ ಬಗೆಗೆ ಒಂದು ವಿಚಾರ, ಗಂಭೀರವಾದಂತಹ ಆರೋಪ ಇತ್ತು. ಆದ್ರೆ ಅದನ್ನ ಈಗ ಸರಿಪಡಿಸುವಂತ ಕೆಲಸ ಕೂಡ ಮಾಡಲಾಗಿದೆ. ತಾವು ದೃಶ್ಯಗಳು ನೋಡಬಹುದು, ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರು ಕೂಡ ಅವರ ವಿಚಾರಣೆ ಮಾಡುವಂತದ್ದು, ಹಾಗೆ ಆ ಒಂದು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ಆ ಮುಖೇನ ಕೆಲಸ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಡಾಗ್ ಸ್ಕ್ವಾಡ್ ಮುಖಾಂತರ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಆಗಿರಬಹುದು ಅಥವಾ ಬಾಂಬ್ ಸ್ಕ್ವಾಡ್ ಕೂಡ ಆಗಿರಬಹುದು, ಈ ಎಲ್ಲ ಏನು ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಈ ಎಲ್ಲಾ ಭಾಗದಲ್ಲಿರುವಂತಹ CCTV ಏನಿದಾವೆ, ಅಂದ್ರೆ ಆಕ್ಟಿವ್ ಆಗಿರುವಂತಹ CCTVಗಳ ಪರಿಶೀಲನೆಯನ್ನ ಈಗಾಗಲೇ TMC ನಲ್ಲಿ ಮಾಡ್ತಾ ಇರುವಂತದ್ದು. ಆ ಮುಖೇನವಾಗಿ ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು ಅಥವಾ ವಾಹನಗಳು ಬೆಂಗಳೂರಿನ ರಾಜ್ಯ ರಾಜಧಾನಿ ಬೆಂಗಳೂರಿನ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಅವುಗಳ ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ತಡರಾತ್ರಿಯಿಂದಲೇ ಎಲ್ಲಾ ವಿಭಾಗದ DCPಗಳು ಬಂದು ರಾತ್ರಿ ವಾಹನಗಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಹಂತದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗ್ತದೆ. ಕಾರಣ ಇಷ್ಟೇ, ಈ ಹಿಂದೆ ಹಲವು ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಹಂತದಲ್ಲಿ. ಅದಲ್ಲದೆ ಟಿ ನಾಸೀರ್ ಏನಿದ್ದಾನೆ, ಆತ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಹಲವು ವಿಚಾರಕ್ಕಾಗಿ ಒಂದು
ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದ ಆತನಿಂದ ಕೂಡ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಅಂದ್ರೆ ಸರಣಿ ಬಾಂಬ್ ಸ್ಫೋಟ ಈ ಹಿಂದೆ ಏನಾಗಿತ್ತು ಅದಕ್ಕೂ ಕೂಡ ಆತ ಕಾರಣ ಆಗಿದ್ದ. ಹಾಗಾಗಿ ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಪರಪ್ಪನಗ್ರಹಾರದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ಗಳು ಇರುವಂತದ್ದು, ಎಲ್ಲೋ ಒಂದ್ ಕಡೆ ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಎಲ್ಲಾ ವಿಭಾಗದ ಡಿಸಿಪಿಗಳು ಹಾಗೆ ಪೊಲೀಸರಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೈಟ್ ಅರವಿಂದ್, ಈಗ ಬಿಗಿ ಭದ್ರತೆ ಮಾಡಿದ್ದಾರೆ, ಅದರ ಜೊತೆಯಲ್ಲಿ ಹೈ ಅಲರ್ಟ್ ಏನೋ ಇದೆ, ಆದ್ರೆ ಎಷ್ಟು ಮಟ್ಟಿಗೆ ವರ್ಕಿಂಗ್ ಅಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿತ್ತು ಅರವಿಂದ್. ಈ ಮೆಟಲ್ ಡಿಟೆಕ್ಟರ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇಂಥ ಒಂದಷ್ಟು ಅವಘಡಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಮೂಡುತ್ತೆ. ಅದೆಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ? ಖಂಡಿತ ಅಶ್ವಿನಿ, ಈ ಹಿಂದೆ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅಂದ್ರೆ ರೈಲ್ವೆ ನಿಲ್ದಾಣದಿಂದ ಒಳಗಡೆ ಹೋಗಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಮುಖಾಂತರ ತಪಾಸಣೆ ಮಾಡಲಾಗುತ್ತೆ. ಆ ಮುಖೇನ ಹೋಗುವಂತಹ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ರೈಲ್ವೆ ನಿಲ್ದಾಣ ಹಾಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅನ್ನೋ ಬಗೆಗೆ ಒಂದು ವಿಚಾರ ಗಂಭೀರವಾದಂತಹ ಆರೋಪ ಇತ್ತು. ಆದ್ರೆ ಅದನ್ನ ಈಗ ಸರಿಪಡಿಸುವಂತ ಕೆಲಸ ಕೂಡ ಮಾಡಲಾಗಿದೆ. ತಾವು ದೃಶ್ಯಗಳು ನೋಡಬಹುದು, ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಕೂಡ ಅವರ ವಿಚಾರಣೆ ಮಾಡುವಂತದ್ದು ಹಾಗೆ ಆ ಒಂದು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ಆ ಮುಖೇನ ಕೆಲಸ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಡಾಗ್ ಸ್ಕ್ವಾಡ್ ಮುಖಾಂತರ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಆಗಿರಬಹುದು ಅಥವಾ ಬಾಂಬ್ ಸ್ಕ್ವಾಡ್ ಕೂಡ ಆಗಿರಬಹುದು, ಈ ಎಲ್ಲ ಏನು ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಈ ಎಲ್ಲಾ ಭಾಗದಲ್ಲಿರುವಂತಹ ಸಿಸಿಟಿವಿ ಏನಿದಾವೆ ಅಂದ್ರೆ ಆಕ್ಟಿವ್ ಆಗಿರುವಂತಹ ಸಿಸಿಟಿವಿಗಳ ಪರಿಶೀಲನೆಯನ್ನ ಈಗಾಗಲೇ TMC ನಲ್ಲಿ ಮಾಡ್ತಾ ಇರುವಂತದ್ದು. ಆ ಮುಖೇನವಾಗಿ ಎಲ್ಲೇ ಒಂದು ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು ಅಥವಾ ವಾಹನಗಳು ಬೆಂಗಳೂರಿನ ರಾಜ್ಯ ರಾಜಧಾನಿ ಬೆಂಗಳೂರಿನ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಅವುಗಳ ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ತಡರಾತ್ರಿಯಿಂದಲೇ ಎಲ್ಲಾ ವಿಭಾಗದ DCPಗಳು ಬಂದು ರಾತ್ರಿ ವಾಹನಗಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಹಂತದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನ ವಹಿಸಲಾಗ್ತಿದೆ. ಕಾರಣ ಇಷ್ಟೇ, ಈ ಹಿಂದೆ ಹಲವು ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಹಂತದಲ್ಲಿ. ಅದಲ್ಲದೆ ಟಿ ನಾಸೀರ್ ಏನಿದ್ದಾನೆ ಆತ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಹಲವು ವಿಚಾರಕ್ಕಾಗಿ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದ. ಆತನಿಂದ ಕೂಡ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಅಂದ್ರೆ ಸರಣಿ ಬಾಂಬ್ ಸ್ಫೋಟ ಈ ಹಿಂದೆ ಏನಾಗಿತ್ತು ಅದಕ್ಕೂ ಕೂಡ ಆತ ಕಾರಣ ಆಗಿದ್ದ. ಹಾಗಾಗಿ ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಪರಪ್ಪನಗ್ರಹಾರದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ಗಳು ಇರುವಂತದ್ದು, ಎಲ್ಲೋ ಒಂದ್ ಕಡೆ ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಎಲ್ಲಾ ವಿಭಾಗದ DCPಗಳು ಹಾಗೆ ಪೊಲೀಸರಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅಶ್ವಿನಿ.